ಪಾಕಿಸ್ತಾನವನ್ನ ಕೆಟ್ಟದಾಗಿ ತೋರಿಸಿದ್ರ ಪ್ರೊಪೋಗಂಡಾ ಮೂವಿ. पाकिस्तान का मुस्तकबिल अब हिंदुस्तान तय करेगा. ಪಾಕಿಸ್ತಾನ ಚಲೋ ಐತಿ, ಶಾಂತಿ ದೇಶ ಅಂದ್ರ ವಾಹ್, ಅದು ಸೂಪರ್ ಹಿಟ್. आज वर्षों में पहली बार पाकिस्तान ने हमारी तरफ दोस्ती का हाथ बढ़ाया है. ಬಾಲಿವುಡ್ ದಶಕಗಳಿಂದ ಮಾಡಿದ್ದು ಇವ್ರಿಗೆ ಕಾಣಿಸ್ಲೇ ಇಲ್ಲ. आम पाकिस्तानी भी तो अमन ही चाहता है. ಬಾಲಿವುಡ್ ಖಾನ್ಗಳೇನದಾರಲ್ಲ ಅವರು ಪಾಕಿಸ್ತಾನಿ ಪ್ರೇಮಿಗಳು. ಭಾರತದಾಗ ಇದ್ಕೊಂಡು ಭಾರತಕ್ಕೆ ಅವಮಾನ ಮಾಡಿದ ಚಲನಚಿತ್ರಗಳು ಈ ಮಂದಿಗೆ ಕಾಣೋದೇ ಇಲ್ಲ. ದುರಂಧರ್ 2 ಪ್ರೊಪೋಗಂಡಾ ಅನ್ನೋರ್ಗೆ ಪ್ರೊಪೋಗಂಡಾ ಅಂದ್ರೆ ಏನು ಅಂತ ಇಲ್ಲೈತಿ ನೋಡ್ರಿ. ದುರಂಧರ್ 2 ಏನು ಸುದ್ದಿ ರೀಪ, ಎಲ್ಲಾ ಕಡೆ ದುರಂಧರ್ 2 ದ ಸುದ್ದಿ. ಚಲೋ ಐತಿ ಅನ್ನೋ ಗ್ಯಾಂಗ್ ಒಂದ್ ಕಡೆ ಆದ್ರ ಇದೊಂದು ಪ್ರೊಪೋಗಂಡಾ ವೇಸ್ಟ್ ಆಫ್ ಟೈಮ್ ಅನ್ನೋ ಮಂದಿ ಒಂದು ಕಡೆ. ನಮ್ಮ ಮೋಹಕಧಾರೆ ರಮ್ಯಾ ಅವರು ಹೇಳಿದ್ರು ಇದು ಒಂದು ಟೈಮ್ ವೇಸ್ಟಿಂಗ್ ಮೂವಿ, ಹೋಗಬೇಡ್ರಿ ಇದ್ರಾಗ ಏನೂ ಇಲ್ಲ ಅಂತ. ಪ್ರಕಾಶ್ ರಾಜ್ ಅವರು ಕೂಡ ದುರಂಧರಿಂದ ಭಾಳ ದೂರ ಅದೀನಿ ಅಂತ ಈ ಮೂವಿ ಬಗ್ಗೆ ಮಾತಾಡೋದನ್ನ ತಳ್ಳಿ ಹಾಕ್ಯಾರ. ಅಂದ್ರ ನೋ ರಿಯಾಕ್ಷನ್ಸ್. ಇನ್ನು ಹುಲಿ ಕಿಶೋರ್ ಕುಮಾರ್ ಅವರು ಕೂಡ ಇದನ್ನ ಹೇಳಿದ್ರು. ಮೂವಿ ವೇಸ್ಟು, ಪ್ರೊಪೋಗಂಡಾ ಇದನ್ನ ನೋಡೋಕಿನ್ನ ಬಿಡೋದೇ ಚಲೋ, ವೇಸ್ಟ್ ರೊಕ್ಕ ಆಗ್ತೈತಿ. ಎಲ್ಲರ ಬಗ್ಗೆ ಇದರಿ, ಯಾರೆಲ್ಲ ಪ್ರೊಪೋಗಂಡಾ ಅನ್ನಕತ್ತಾರಲ್ಲ ಅವರು ರೊಕ್ಕ ಹಾಳು ಮಾಡ್ಕೋಬೇಡ್ರಿ, ಟೈಮ್ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಕತ್ತಾರ. ಯಾಕೆ ಹಿಂಗೆ ಹೇಳಕತ್ತಾರು? ನಮ್ಮ ದೇಶದಾಗ ಮೊಟ್ಟ ಮೊದಲ ಪ್ರೊಪೋಗಂಡಾ ಮೂವಿ ಇದು, ಅದಕ್ಕೆ ಹೇಳಕತ್ತಾರ ಅನ್ಕೋಬೇಡ್ರಿ. ಅವ್ರಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಐತಿ, ಪ್ರೀತಿನ ಹೆಂಗೆ ಹೇಳ್ಕೋಬೇಕು ಅಂತ ಗೊತ್ತಾಗೋಲ್ತು. ಅದಕ್ಕೆ ಈ ಮೂವಿ ಪ್ರೊಪೋಗಂಡಾ ಐತಿ ಅಂತ ಹೇಳೋದ್ರ ಮುಖಾಂತರ ಇಂಡೈರೆಕ್ಟ್ ಆಗಿ ಪಾಕಿಸ್ತಾನದ ಮೇಲೆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಕತ್ತಾರ. ಬಟ್ 1 ಸೆಕೆಂಡ್, ಮೂವಿ ಮೇನ್ ಬಂದಿರೋದು ಹಿಂದಿ ಒಳಗೆ, ಡೈರೆಕ್ಟರ್ ಕೂಡ ಹಿಂದಿ ಡೈರೆಕ್ಟರ್, ಕಾಸ್ಟ್ ಕೂಡ ಹಿಂದಿ ಅವ್ರದ, ಹೌದಿಲ್ರಿ? ಹಿಂದಿಯ ದಿಗ್ಗಜರು ಅನ್ನಿಸ್ಕೊಂಡಿರೋ ಅಂದ್ರೆ ಬಾಲಿವುಡ್ನ ದಿಗ್ಗಜರು ಸಲ್ಮಾನ್ ಖಾನ್, ಶಾರುಖ್ ಖಾನ್, ಆಮಿರ್ ಖಾನ್, ಸೈಫ್ ಅಲಿ ಖಾನ್ ಸೇರಿ ಸಾಕಷ್ಟು ಮಂದಿ ಇನ್ಕ್ಲೂಡಿಂಗ್ ಕರಣ್ ಜೋಹರ್ ಎಲ್ಲರೂ ಈ ಮೂವಿ ಬಗ್ಗೆ ಮಾತೇ ಆಡಕತ್ತಿಲ್ಲ. ಅಟ್ಲೀಸ್ಟ್ ಚಲೋ ಐತಿನೂ ಹೇಳಕತ್ತಿಲ್ಲ, ಪ್ರೊಪೋಗಂಡಾ ಅನ್ನಕತ್ತಿಲ್ಲ, ಕೆಟ್ಟ ಅನ್ನಕತ್ತಿಲ್ಲ, ಏನು ಅನ್ನಕತ್ತಿಲ್ಲ. ಯಾಕೆ ಗೊತ್ತೇನ್ರಿ? ಅವ್ರ ಬಾಯಿಂದ ಪ್ರೊಪೋಗಂಡಾ ಮೂವಿ ಅಂತ ಬರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ನೈತಿಕತೆ, ಆ ಮಾತನ್ನ ಹೇಳುವ ಅರ್ಹತೆ ಅವ್ರಿಗೆ ಇಲ್ವೇ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷದಿಂದ ಅವರು ಸಾಕಷ್ಟು ಪ್ರೊಪೋಗಂಡಾ ಮೂವಿನ ಮಾಡಿಬಿಟ್ಟಾರ. ಪಾಕಿಸ್ತಾನದ ಮೇಲಿರೋ ಅವರ ಪ್ರೀತಿಯನ್ನ ಅವರ ಮೂವಿಗಳ ಮುಖಾಂತರ ತೋರಿಸಿಕೊಟ್ಟಾರ. ಭಾರತದ ಮಂದಿನ ಸಾಕಷ್ಟು ಫೂಲ್ ಮಾಡಿಟ್ಟಾರ. ಹೌದಪ್ಪ, ಪಾಕಿಸ್ತಾನ ಶಾಂತಿ ಪ್ರಿಯ ಅಂತ ಕೆಲವೊಬ್ರು ಬಾಯಲ್ಲಿ ಬರ್ತೈತಿ ಅಂದ್ರ ಅವ್ರು ಬಾಲಿವುಡ್ ಮೂವಿ ನೋಡಿನ ಹಿಂಗೆ ಮಾತಾಡಕತ್ತಿರ್ಬೇಕು. ಇವತ್ತು ನಿಮ್ಗೆ ಬಾಲಿವುಡ್ನ ಪಾಕಿಸ್ತಾನಕ್ಕಾಗಿ ನೀಡಿದ ಹೃದಯಗಳ ಚಲನಚಿತ್ರಗಳ ಬಗ್ಗೆ ಹೇಳ್ತನು. ಮೇ ಹೂನಾ ಶಾರುಖ್ ಖಾನ್ ಅವರ ಪಿಕ್ಚರ್ ಇದು. ಈ ಮೂವಿ ಹೆಂಗೆ ಮಾಡಿಬಿಟ್ಟಿತ್ತು ಅಂದ್ರೆ ಪಾಕಿಸ್ತಾನ ಭಾಳ ಚಲೋ ರಾಷ್ಟ್ರ, ಪಾಕಿಸ್ತಾನ ಜೋಡಿ ನಾವು ಬರೀ ಫ್ರೆಂಡ್ಶಿಪ್ಪೇ ಮಾಡಬೇಕು, ಯುದ್ಧ ಬೇಡ ಅಂತ ಇತ್ತು. ಅದ್ರಾಗಿನ ಒಂದು ಸೀನ್ ನೋಡ್ಕೊಂಬರ್ರಿ, ಅದನ್ನ ನಿಮಗೆ ಹೇಳ್ತು. अभी और कितना इंतजार? आज वर्षों में पहली बार पाकिस्तान ने हमारी तरफ दोस्ती का हाथ बढ़ाया है. आज कदम पीछे हटाने का मतलब और 55 साल की दुश्मनी, और इस बार दुश्मनी हम चुनेंगे सर. ಏನಾಗತ್ತೈತೆ ಗೊತ್ತೇನ್ರಿ? ಆ ಸೀನ್ ಒಳಗ ಒಬ್ಬ ತಾಯಿ ಅಳಕತ್ತಾಳ ಕೂತ, ತನ್ನ ಮಗ ಪಾಕಿಸ್ತಾನದಾಗ ಸಿಗಾಕೋಬಿಟ್ಟಾನ. ಅವನನ್ನ ಬಿಡಬೇಕು ಅಂದ್ರೆ ಇಲ್ಲಿ ನಮ್ಮಲ್ಲಿರೋ ಟೆರರಿಸ್ಟ್ಗಳನ್ನ ರಿಲೀಸ್ ಮಾಡಬೇಕು, ಇಲ್ಲ ಯುದ್ಧ ಮಾಡಬೇಕು, ಎರಡರಾಗ ಇದಾಗಬೇಕು. ಬಟ್ ಮೇ ಹೂನಾ ಮೂವಿಯ ಹೀರೋ ಶಾರುಖ್ ಖಾನ್ ಅವ್ರು ಬಂದು ಬೇಡ ಬೇಡ ಯುದ್ಧ, ನಾವು ಫ್ರೆಂಡ್ಶಿಪ್ ಮಾಡೋನು, ಪಾಕಿಸ್ತಾನ ಶಾಂತ ದೇಶ ಐತಿ, ನಮ್ಮ ಜೊತೆ ದೋಸ್ತಿ ಮಾಡಕ್ಕೆ ಇಷ್ಟಪಡತೈತಿ, ದೋಸ್ತಿ ಮಾಡೋನು, ನಮ್ಮ ಹತ್ತಿಕಿರೋ ಅವ್ರ ಮಂದಿನ ಬಿಡೋನು, ಅವ್ರ ಹತ್ತಿಕಿರೋ ನಮ್ಮ ಮಂದಿನ ಕರ್ಕೊಂಬರೋನು. ಇಟ್ಸ್ ವೆರಿ ಸಿಂಪಲ್. ಟೆರರಿಸ್ಟ್ಗಳನ್ನು ಆರಾಮಾಗಿ ಬಿಟ್ಟು ಬಿಡೋನು, ಯಾಕಂದ್ರೆ ಶಾಂತವಾಗಿರಬೇಕು. ಇನ್ನೊಂದ್ಸಲ ಬಂದವ್ರು ನಮ್ಮಲ್ಲಿ ಬ್ಲಾಸ್ಟ್ ಮಾಡಲಿ, ನಮ್ಮ ಮಂದಿನ ಸಾಯಿ ಹೊಡಿಲಿ, ಇದು ಮ್ಯಾಟ್ರ್ ಆಗೋದಿಲ್ಲ. ಬಟ್ ದೋಸ್ತಿ ಇರಬೇಕು. ದೋಸ್ತಾಗಿದ್ರ ಏನಾಗ್ತೈತಿ? ಬರಲಿಲ್ಲ, ಅವ್ರು ಆರಾಮಾಗಿ ಬಂದ ನಮ್ಮಲ್ಲಿ ಯುದ್ಧ ಮಾಡಿ ಹೋಗ್ಲಿಲ್ಲ. ಇದೇ ಪ್ರೊಪೋಗಂಡಾ. ಪಾಕಿಸ್ತಾನ ಚಲೋ ದೇಶ, ಪಾಕಿಸ್ತಾನ ಜೋಡಿ ಬರೀ ದೋಸ್ತಿ ಮಾಡಬೇಕು ಅಂತ ಹೇಳೋ ಪಿಕ್ಚರ್. ಇದ್ರ ಬಗ್ಗೆ ಯಾರು ಮಾತಾಡಿದ್ರು? ನೋ ರಮ್ಯಾ, ನೋ ಪ್ರಕಾಶ್ ರಾಜ್, ಯಾರೂ ಮಾತಾಡಂಗಿಲ್ಲ. ಇದನ್ನ ಅವರು ನೋಡೇ ಇಲ್ಲ ಅನಿಸ್ತೈತಿ ಪಾಪ. ಇನ್ನೊಂದು ಸೀನ್, ಅದು ಕೂಡ ಇದ ಪಿಕ್ಚರ್ ಮೇ ಹೂನಾ ಒಳಗಿಂದ. ಅದ್ರೊಳಗ ಏನಾಗತೈತಿ ಅಂತ ಮೊದಲು ನೋಡ್ಕೊಂಬರ್ರಿ, ಆಮೇಲೆ ನಾನು ನಿಮ್ಗೆ ಹೇಳ್ತೇನೆ. पाकिस्तान भी हमारा साथ दे रहा है. या सुना मैंने,
हमारा यही भोलापन इस देश को ले डूबेगा। नहीं राघवन, तुम जैसे लोग इस देश को ले डूबोगे। तुम जो सिर्फ नफरत करना जानते हो, खून बहाना जानते हो, जिसे हिंसा की इतनी आदत हो गई है कि अमन के नाम से भी डर लगता है। ಪಾಕಿಸ್ತಾನ ಟೆರರಿಸ್ಟ್ಗಳಿಂದ ಆ ಪಾಪಿ ಪಾಕಿಸ್ತಾನ ಟೆರರಿಸ್ಟ್ಗಳು ಒಬ್ಬ ಮನುಷ್ಯನ ಸಾಯಿಸ್ಯಾರ, ಭಾಳ ಕ್ರೂರವಾಗಿ ಸಾಯಿಸ್ಯಾರ, ಸೇನೆ ಒಳಗಿದ್ದಂಥ ವ್ಯಕ್ತಿನ. ಅವರನ್ನು ಪಾಕಿಸ್ತಾನನ ಬಿಡುವುದಿಲ್ಲ, ಅದನ್ನು ನಾಶನೇ ಮಾಡಬೇಕು ಅಂತ ಕೂತ್ಬಿಟ್ಟಾರ. ಬಟ್ ಶಾಂತಿ ಪ್ರಿಯ ಶಾರುಖ್ ಖಾನ್ ಅವರು ಬೇಡ, ಯಾಕೆ ಸಾಯಿಸ್ಬೇಕು, ಸಾವಿಗೆ ಸಾವೇ ನ್ಯಾಯ ಅಲ್ಲ, ಶಾಂತಿಯಿಂದ ಇರೋನು, ಫ್ರೆಂಡ್ಶಿಪ್ ಮಾಡೋನು, ನಿಮ್ಮಂಥವರೇ ಭಾರತವನ್ನು ಮುಳುಗ್ಸಾಕತ್ತೀರಿ, ಪಾಕಿಸ್ತಾನ ಜೊತೆ ಸ್ನೇಹ ಮಾಡಿದ್ರೆ ಭಾರತ ಮುಳುಗೋದಿಲ್ಲ, ಇನ್ನಷ್ಟು ಬೆಳಗ್ತೈತಿ ಅನ್ನೋ ಮಾತುಗಳನ್ನು ಶಾರುಖ್ ಖಾನ್ ಅವ್ರು ಹೇಳಕತ್ತಾರ. ಅಂದರೆ ಇಲ್ಲಿ ಕೂಡ ಅವರ ಉದ್ದೇಶ ಒಂದೇ, ಪಾಕಿಸ್ತಾನ ಒಳ್ಳೆಯ ದೇಶ, ಪಾಕಿಸ್ತಾನ ಜೋಡಿ ದೋಸ್ತಿ ಮಾಡಿದ್ರೆ ಅದು ಸುಮ್ಮಿರ್ತದೆ, ನಾವು ಅದ್ರ ಜೋಡಿ ಜಗಳ ಮಾಡೋದು ಬೇಡ, ಯುದ್ಧ ಮಾಡೋದು ಬೇಡ ಅನ್ನೋದು ಹೇಳಕತ್ತಾರ. ಶತ್ರು ದೇಶ ಪಾಕಿಸ್ತಾನವನ್ನ ದೊಡ್ಡದು ಮಾಡಿ ಮಾತಾಡಕತ್ತಾರ. ಬಟ್ ಇದು ಪ್ರೊಪಗೊಂಡ ಅಲ್ರಿ, ಇದು ಹೆಂಗೆ ಪ್ರೊಪಗೊಂಡ ಆಗ್ತೈತಿ, ಶಾಂತಿ ಬಯಸಾಕತ್ತಾರಲ್ಲ, ಇದು ಶಾಂತಿ ಪ್ರಿಯ ಬಾಲಿವುಡ್ ಆಗಿತ್ತು. ಇಲ್ಲಿ ಇನ್ನೊಂದು ಸೀನ್ ಐತ್ರಿ, ಸಲ್ಮಾನ್ ಖಾನ್ ಅವರ ಟೈಗರ್ ಜಿಂದಾ ಹೇ ಮೂವಿದು. ಅಲ್ಲಿ ಕ್ಯಾಟ್ರಿನಾ ಕೈಫ್ ಅವರು ಪಾಕಿಸ್ತಾನಿದ ಏಜೆಂಟ್ ಇರ್ತಾರೆ, ಅಂದ್ರೆ ರಾಯಭಾರಿ ಕಚೇರಿದ ಪಾಕಿಸ್ತಾನಿ ಅವ್ರು ಇರ್ತಾರೆ ಅವರು. ಇಲ್ಲಿ ಸಲ್ಮಾನ್ ಖಾನ್ ಅವರು ಭಾರತದ ರಾಯಭಾರಿ ಕಚೇರಿಯ ಅಧಿಕಾರಿಯಾಗಿರ್ತಾರೆ. ಅವರಿಬ್ಬರಿಗೂ ಲವ್ ಆಗ್ಬಿಡ್ತೈತಿ. ಅವಾಗ ಪಾಕಿಸ್ತಾನಕ್ಕೆ ಸಲ್ಮಾನ್ ಖಾನ್ ಅವರು ಹೋಗ್ತಾರೆ. ಅವಾಗ ಕ್ಯಾಟ್ರಿನಾ ಕೈಫ್ ಅವ್ರಿಗೆ ಪಾಕಿಸ್ತಾನದ ಶಾಂತಿ ಮಂತ್ರವನ್ನು ಹೇಳಿಕೊಡ್ತಾರೆ. ಒಂದು ನೋಡ್ಕೊಂಬರ್ರಿ. 132 बच्चे मार दिए टेररिस्ट ने पाकिस्तान में। क्या गलती थी उन बच्चों की? सिर्फ कुछ लोगों की वजह से मेरे मुल्क को आज पूरी दुनिया में गलत नजर से देखा जा रहा है। आम पाकिस्तानी भी तो अमन ही चाहता है। ಪಾಕಿಸ್ತಾನ ಶಾಂತಿ ಬಯಸ್ತೈತಿ. ಪಾಕಿಸ್ತಾನದಾಗ ಟೆರರಿಸ್ಟ್ಗಳು ಪಾಕಿಸ್ತಾನದ ಮಕ್ಕಳನ್ನ ಸಾಯಿಸಾಕತ್ತಾರ. ಪಾಪ ಮಕ್ಕಳು ಸತ್ತು ಹೋದ್ರು. ನಮ್ಮ ಪಾಕಿಸ್ತಾನ ಚಲೋ ದೇಶ ಐತಿ, ಆದ್ರೆ ಟೆರರಿಸ್ಟ್ಗಳು ಅದನ್ನು ಹಾಳು ಮಾಡಕತ್ತಾರ. ಅಂಥವ್ರಿಂದಾಗಿ ಪಾಕಿಸ್ತಾನಕ್ಕೆ ಕೆಟ್ಟ ಹೆಸರು ಬರಾಕತ್ತೈತಿ. ಇಂಡಿಯಾ ಸೇರಿ ವಿಶ್ವದಾಗನ ಕೆಟ್ಟ ಹೆಸರು ಬಂದುಬಿಟ್ಟೈತಿ. ಈ ಹೆಸರನ್ನ ಅಳಿಸ್ ಹಾಕಬೇಕು ಅಂತಾನ ನಾವು ಕಾಯಕತ್ತೀವಿ. ಹಂಗಂತಿದ್ದಂಗ ಸಲ್ಮಾನ್ ಖಾನ್ ಅವರು ಎಮೋಷ್ನಲ್ ಆಗ್ಬಿಡ್ತಾರ. ಹೌದಪ್ಪ, ಪಾಪು ಪಾಕಿಸ್ತಾನ ಚಲೋ ದೇಶ, ಬಟ್ ಏನು ಮಾಡೋದು, ಟೆರರಿಸ್ಟ್ಗಳು ಅದನ್ನ ಹಾಳು ಮಾಡಕತ್ತಾರ. ಬಟ್ ಪೂರ್ತಿ ಪಾಕಿಸ್ತಾನ ಚಲೋ ಐತಿ, ನಾಲ್ಕು ಮಂದಿ ಟೆರರಿಸ್ಟ್ಗಳು ಕೆಟ್ಟದಾರ ಅನ್ನೋ ಒಂದು ಸೀನ್ ಕ್ರಿಯೇಟ್ ಆಗಿಬಿಡ್ತೈತಿ. ಮಂದಿ ಎಲ್ಲ ಹೌದು 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 ಪಾಪ ಪಾಕಿಸ್ತಾನ ಚಲೋ, 4 ಮಂದಿ ಟೆರರಿಸ್ಟ್ ಕೆಟ್ಟ ಅನ್ನೋ ಜಡ್ಜ್ಮೆಂಟ್ಗೆ ಬಂದುಬಿಡ್ತಾರೆ. ಇದನ್ನೇ ಅವ್ರು ತೋರ್ಸಕ್ಕೆ ಹೋಗಿದ್ರು, ಮಂದಿನೂ ಇದನ್ನೇ ಅರ್ಥ ಮಾಡ್ಕೊಂಡ್ರು. ಇದು ಪ್ರೊಪಗಂಡ ಅಲ್ಲ. ಪಾಕಿಸ್ತಾನ ಚಲೋ ಅನಿಸ್ಕೊಂಡಾಗ ಬಾಯಿ ಮುಚ್ಕೊಂಡು ಕುಂದಿರ್ಬೇಕಾಗ್ತದ. ಪಾಕಿಸ್ತಾನಿ ಟೆರರಿಸ್ಟ್ಗಳು ಭಾರತದಾಗ ಎಷ್ಟು ಮಂದಿನ ಕೊಂದ್ರು ಅದು ಬೇಕಾಗಿಲ್ಲ ಅವ್ರಿಗೆ. ಪಾಕಿಸ್ತಾನಿ ಟೆರರಿಸ್ಟ್ಗಳು ಪಾಕಿಸ್ತಾನದಾಗಿನ ಮಂದಿನ ಕೊಂದ್ರಲ್ಲ, ಅದೇ ದೊಡ್ಡ ನ್ಯೂಸ್. ಇದೇ ಪ್ರೊಪಗಂಡನ ಬಾಲಿವುಡ್ ನಮಗ ತೋರಿಸ್ಕೊಂಡ ಬಂದೈತಿ ದಶಕಗಳಿಂದ. ಟೈಗರ್ ಜಿಂದಾ ಹೇ ಒಳಗಿಂದ ಇನ್ನೊಂದು ಸೀನ್ ಐತಿ. ಕೆಟ್ರಿನಾ ಅವರು ಪಾಕಿಸ್ತಾನಕ್ಕೆ ಸಲ್ಮಾನ್ ಖಾನ್ ಅವ್ರನ್ನ ಕರ್ಕೊಂಡು ಹೋಗ್ತಾರ. ಅಲ್ಲಿ ಜನಗಣಮನ ಹಾಡಿ ನಮ್ಮ ದೇಶಕ್ಕೆ ಗೌರವ ಕೊಡ್ತಾರ ಅವರು. ಅಂದ್ರೆ ಸಲ್ಮಾನ್ ಖಾನ್ ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ. ಅದನ್ನ ನೋಡ್ಕೊಂಬರ್ರಿ. ಈ ಸೀನ್ ಒಳಗೆ ಏನು ತೋರಿಸಿದ್ರಲ್ಲ, ಹಂಗೆ ಪಾಕಿಸ್ತಾನ ಇಲ್ಲ ಇಲ್ಲ, ನೀವು ಅಲ್ಲಿ ಇಂಡಿಯಾದವ್ರಂತೂ ಹೇಳಿದ್ರು ನಿಮ್ಮನ್ನ ಸಾಯಿ ಹೊಡಿತಾರವ್ರು. ಅಷ್ಟು ಕ್ರೂರವಾಗೈತಿ ಪಾಪಿ ಪಾಕಿಸ್ತಾನದ ಪರಿಸ್ಥಿತಿ. ಅಂತ ಕ್ರೂರ ಮನಸ್ಥಿತಿಯವ್ರು ಅಲ್ಲಿ ಅದಾರ. ಪ್ರತಿಯೊಬ್ಬರು ಇಂಡಿಯಾ ಅಂದ್ರೆ ಸಿಡಿದು ಬೀಳ್ತಾರ. ಅಂಥದ್ರಾಗ ಪಾಕಿಸ್ತಾನಿ ಮಕ್ಕಳುಗಳಿಂದ ಜನಗಣಮನ ಹಾಡಿಸ್ತಾರ, ಅದನ್ನು ಭಾರತದ ರಾಯಭಾರಿ ಕಚೇರಿ ಅಧಿಕಾರಿಯನ್ನ ಇಂಪ್ರೆಸ್ ಮಾಡಕ. ಎಂಥ ಸೀನ್ ನೋಡೋರ್ ಕಣ್ಣಾಗ ಬಳ 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 ಕಣ್ಣ ನೀರು ಹರಿಬೇಕು. ಅಂಥ ಸೀನ್ ಏನಕ್ಕೆ ಮಾಡಿದ್ರು, ಪಾಕಿಸ್ತಾನ ಚಲೋ ಐತಿ ಅಂತ ತೋರಿಸೋದಕ್ಕಾಗಿ ಮಾಡಿದ್ರು. ಆದರೆ ನಿಜವಾಗ್ಲೂ ರಿಯಾಲಿಟಿ ಬ್ಯಾರೇನೇ ಐತಿ. ಬಟ್ ಇಲ್ಲಿ ಕೂತು ನೋಡೋ ಮಂದಿಗೆ ಏನು ಗೊತ್ತೈತಿ, ಅವ್ರು ತೋರಿಸಿದ್ರು, ಇವರು ನಂಬಿದ್ರು, ವಾ ಅಂದ್ರು, ಮನೆಗೆ ಹೋದ್ರು. ಇವೆಲ್ಲ ಪ್ರೊಪೋಗೊಂಡಗಳು ಭಾಳ ದೊಡ್ಡ ಮಂದಿಗೆ ಕಾಣಿಸೋದೇ ಇಲ್ಲ. ಹೆಂಗೆ ಕಾಣಿಸಕ್ಕೆ ಸಾಧ್ಯ? ಅವ್ರು ಕಣ್ಣು ಮುಚ್ಕೊಂಡು ಇಂಥ ಮೂವಿ ನೋಡ್ತಾರೆ. ರಮ್ಯಾ ಅವರಿಂದ ಹಿಡಿದು ಸಾಕಷ್ಟು ಮಂದಿ ಲೆಫ್ಟ್ ಲಿಬರಲ್ಗಳ ತನಕನೂ ಈ ಮೂವಿಗಳು ಪ್ರೊಪಗಂಡ ಅಲ್ವೇ ಅಲ್ಲ. ಇವತ್ತು ಗೊಳೋ ಅಂತ ಅಳಾಕತ್ತಿರೋ ಮಂದಿ ದುರಂಧರ್ 2 ನೋಡಿ ಅವರಿಗೆ ಮಾತ್ರ ದುರಂಧರ್ ಪ್ರೊಪಗಂಡ ಅನ್ನಿಸ್ತೈತಿ. ಹಳೆ ಪಿಕ್ಚರ್ಗಳು ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ ನೋಡ್ರಿ. ಇಂಥ ಡಬಲ್ ಸ್ಟ್ಯಾಂಡರ್ಡ್ ಮಂದಿಗೆ, ಒನ್ ಸೈಡ್ ಮಂದಿಗೆ ಏನು ಹೇಳಬೇಕು? ಬಾಲಿವುಡ್ ಯಾವಾಗ್ಲೂ ಪಾಕಿಸ್ತಾನದ ಮೇಲೆ ತನ್ನ ಒನ್ ಸೈಡ್ ಲವ್ ಅನ್ನ ತೋರಿಸ್ಕೋತಾ ಬಂದೈತಿ.
ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಬದಲಿಗೆ ಪಾಕಿಸ್ತಾನ ಚಲೋ ಅನ್ನೋ ತನಕ ಎಲ್ಲ ಮಾಡಿಬಿಟ್ಟೈತಿ. ಇಂಥ ಮೂವಿಗಳು ಇಂಥ ದೊಡ್ಡ ದೊಡ್ಡ ಮಂದಿಗೆ ಕಾಣುವಲ್ಲಾಗ್ಯಾವು. ಅದಕ್ಕೆ ಸ್ವಲ್ಪ ಒಂದು 4-5 ತೋರಿಸಿ ನಾನು ಪ್ರೊಪೋಗೊಂಡ ಅಂದರೆ ಯಾವುದು ಅಂತ ನೀವೇ ನೋಡ್ಕೊಡ್ರಿ ಅಂತ ತೋರಿಸೀನಿ. ಈಗ ನೀವೇ ಡಿಸೈಡ್ ಮಾಡಿರಿ ಯಾವ ಮೂವಿ ಪ್ರೊಪೋಗೊಂಡ ಯಾವುದು ಅಲ್ಲ ಅನ್ನೋದು.